ಅಕ್ಕ ಬುಕ್ಕ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಖಂಡಿತ ಬಹುಶಃ ಈ ಸಿನಿಮಾನ ಒಂದು ಎಲ್ಲ ಮಟ್ಟದಲ್ಲೂ ಎಲ್ಲ ಒಂದು ಆಯಾಮಗಳಲ್ಲೂ ಕೂಡ ಈವನ್ ಶೂಟಿಂಗಿಂತ ಮುಂಚೆ ಸ್ಕ್ರಿಪ್ಟ್ ವರ್ಷನಲ್ಲಿ ಕೂಡ ಮತ್ತು ಶೂಟಿಂಗ್ ಪ್ರೋಸೆಸ್ಸಲ್ಲಿ ಕೂಡ ಇನ್ನು ಪೋಸ್ಟ್ ಪ್ರೊಡಕ್ಷನಲ್ಲಿ ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಜೊತೆಯಲ್ಲೇ ಹೊಟ್ಟಿದ್ದೆ. ಗೊತ್ತಿದೆ, ಅದಕ್ಕೆ ಕೇಳ್ತಾರೆ. ಜೊತೆಯಲ್ಲೇ ಹೋಗಿದ್ವಿ ಒಂದು. ಏಕೆಂದರೆ ಒಂದು ಇದು ಬಂದು 17 ವರ್ಷದ ಬಾಂಧವ್ಯ, ಸುಮ್ಮಂತೂ ಅಲ್ಲ, ಒಂದು ಸಿನಿಮಾಗೂ ಅಥವಾ ಇದಕ್ಕೂ ಅಂತಲ್ಲ ಇರೋದು. ಅದು ಬಹುಶಃ ಅದು ಸ್ನೇಹನ ಮೀರಿ ಒಂದು ಬಾಂಧವ್ಯ ಬಿಲ್ಡ್ ಆಗಿದೆ. ಹಂಗಾಗಿ ಅದ್ರ ಮೇಲೆ ಅಂಡ್ ಅಗೇನ್ ನಾವೇ ಕ್ರಿಟಿಕ್ಸ್ಗಳು, ನನ್ನ ಇವರೇ ಬೈತಾರೆ, ಇವರು ನಾನೇ ಬೈತೀನಿ. ಸೊ ಹಾಗಾಗಿ ಆ ಒಂದು ಹೆಲ್ತಿ ಒಂದು ಇವತ್ತಿಗೇನು ನಾವು ತೆರೆ ಮೇಲೆ ನೋಡ್ತಾ ಇದ್ದೀರಿ, ಬಹುಶಃ ಅದರ ಬಹುಪಾಲು ನಮ್ಮಿಬ್ಬರ ಗಲಾಟೆಗಳಿಂದನೇ ಬಂದಿರುವಂಥ ಪ್ರಕ್ರಿಯೆ. ಅಷ್ಟು ಗುದ್ದಾಡದೇ ಇದ್ದರೆ ಆಗಲ್ಲ. ಗುದ್ದಾಡಿದ್ರೆ ಅದೇನೋ ಒಂಥರ ಗೊತ್ತಲ್ಲ, ಗುದ್ದಿದ್ರೆ ಅಂತ ಇದನ್ನ ಗುದ್ದಿದ್ರೆ ಅದೊಂದು ಪೈಪಟ್ಟಿ ಸಿಗ್ತದೆ ಅಂತ, ಆ ಥರ. ಕಾಗದದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಕಾಗದದ ಬಗ್ಗೆ ಒಂದು ವರ್ಡ್ ಅಂತಂದರೆ ಸರ್, ಚಿತ್ರರಂಗ ಮರೆಯಲಾಗದ ಒಂದು ಸಿನಿಮಾ ಆಗುತ್ತೆ ಖಂಡಿತ. ಏಕೆಂದರೆ ಈ ಒಂದು ಜೋನರ್ನ ಟ್ರೈ ಮಾಡೋದಕ್ಕೆ ಭಾಳಷ್ಟು ಜನ ಹೆದರಿಕೆ ಇರುತ್ತೆ ಒಂದು. ಅಂಡಾಗೆ ನಾವೊಂದು ಪ್ರಯತ್ನನ ನಾವು ನಮ್ಮ ಇಡೀ ತಂಡ ಮತ್ತು ಟೆಕ್ನಿಕಲ್ ಕ್ರೂ ಆಗಿರ್ಬೋದು ಮತ್ತು ಕಾಸ್ಟಿಂಗ್ ಕ್ರೂ ಆಗಿರ್ಬೋದು ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಎಲ್ಲರೂ ಕೂಡ ಪೈಪೋಟಿಗೆ ಬಿದ್ದಂಗೆ, ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ನೀನು ಅಷ್ಟು ಮಾಡ್ದೆ ನಾನು ಇಷ್ಟು ಮಾಡಿದೆ ಅಂತ ಅಂದ್ಕೊಂಡು ಈ ಥರ ಹೋಗಿದೆ ಪೈಪೋಟಿ. ಸೊ ಹಾಗಾಗಿ ಕಂಪ್ಲೀಟ್ ಎಲ್ಲರ ಪ್ರತಿಯೊಬ್ಬರು ಟೆಕ್ನಿಷಿಯನ್ನು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಕೂಡ ಇನ್ಕ್ಲೂಡಿಂಗ್ ನಮ್ಮ ನಿರ್ಮಾಪಕರಿಗೂ ಕೂಡ ಸ್ವಲ್ಪ ತೆರೆ ಮೇಲೆ ನೋಡಿದಾಗ ಏನು ಅನ್ನಿಸ್ತು? ತೆರೆ ಮೇಲೆ ನೋಡಿದಾಗ ಸರ್ ನಮಗಿಂತ ಹೆಚ್ಚಾಗಿ ನನಗೆ ತೆರೆ ಮೇಲೆ ನೋಡ್ತಿದ್ದಂಥ ಆಡಿಯನ್ಸ್ನ ಕಣ್ಣನ್ನ ನಾನು ನೋಡ್ತಿದ್ದೆ. ಯಾಕೆಂದರೆ ನಾವು ನೋಡಿರ್ತೀವಿ ಬಿಡಿ, ಭಾಳಷ್ಟು ಪ್ರೊಸೆಸ್ಗಳಲ್ಲಿ ನಾವು ನೋಡಿರ್ತೀವಿ, ಏನು ಯಾವ ಥರ ಯಾವ ಆಯಾಮದಲ್ಲಿ ಏನೇನು ಬರಬೇಕು ಅಂತೆಲ್ಲ ನಾವು ನೋಡಿರ್ಕೊಂಡಿರ್ತೀವಿ ಮುಂಚೆ. ಬಟ್ ಆಡಿಯನ್ಸ್ದು ರಿಯಾಕ್ಷನ್ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಅತ್ಯದ್ಭುತವಾಗಿ ಕೊಟ್ಟರು ಸರ್. ಯಾಕೆಂದರೆ ಅವ್ರ ಕಣ್ಣುಗಳಲ್ಲಿ ನೋಡ್ತಾ ಇದ್ರೆ ಅವ್ರ ಮಾತು ಹೊರಡ್ತಿಲ್ಲ ನೋಡಿ, ಅದೇ ಮೂಕ ವಿಸ್ಮಿತ ಅಂತಂತಾರಲ್ಲ ಹಂಗೆ. ಸರ್ ನೀವು ಹೇಳೋದಾದರೆ? ಸರ್ ನಾವು ಹೇಳೋದಾದರೆ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಸರ್. ಏನಕ್ಕೆ ಅದ್ಭುತವಾದ ಎಕ್ಸ್ಪೀರಿಯೆನ್ಸು ಅಂದರೆ, ಈ ಮುಂಚೆ ನಾವು ಆಪಲ್ ಕೇಕ್ ಮಾಡೋ ಟೈಮಲ್ಲಿ ಪ್ರತಿಯೊಂದು ಸೀನನ್ನು ತುಂಬ ಅದ್ಭುತವಾಗಿ ಯೋಚನೆ ಮಾಡಿ ಹಿಂಗೆ ಬೇಕು ಅಂತೆಲ್ಲ ಮಾಡಿ ಅದ್ಭುತವಾಗಿ ಬಂದು ಸಿನಿಮಾನು ರಿಲೀಸ್ ಆಯಿತು. ಅವತ್ತು 13 ಸಿನಿಮಾ ಕನ್ನಡ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಅಂಬರೀಷನ ಶನಿವಾರ ತೀರೋಗಿದ್ರು. ಬಟ್ ಅಲ್ಲಿಂದನೇ ನಮಗೆ ಪ್ರೆಸ್ ಅವರಾಗಲಿ ಪ್ರತಿಯೊಬ್ಬರು ಪ್ರಶಂಸೆ ಸಿಕ್ಕಾಪಟ್ಟೆ ಮಾಡಿದರು. ಸಿನಿಮಾ ಅದ್ಭುತವಾಗಿ ಬಂದಿದೆ, ಸಕ್ಕತ್ತಾಗಿ ಬಂದಿದೆ ಅಂತ. ಪ್ರೆಸ್ ಅವರೇ ಅವತ್ತು ನಮ್ಮ ಸಿನಿಮಾನ ಆಪಲ್ ಕೇಕ್ನ ಮೇಲೆ ಗೆಲ್ಲೋ ಮಟ್ಟಿಗೆ ತೊಗೊಂಡೋಗಿದ್ದು ಅವರೇ. ಸೊ ಅಲ್ಲಿಂದನೇ ನಾಗೇಶನ ಏನು ಮಾಡಿದ್ರು, ಶಿವನಿಗೆ ಫೋನ್ ಮಾಡಿ ಇಂಥದ್ದೊಂದು ಸಿನಿಮಾ ಬಂದಿದೆ, ಖಂಡಿತವಾಗ್ಲೂ ಇವಾಗ ಬರಬೇಕು ಅಂತಂದಾಗ ನಾನು ಅಬ್ರಾಡಲ್ಲಿದ್ದೀನಿ, ಸೊ ಬರೋಕ್ಕಾಗಿಲ್ಲ, ಬಟ್ ಒಟ್ಟಿಗೆ ನೋಡೋಣ ಅಂತ ಹೇಳಿದ್ರು. ಸೊ ಅದೇ ಟೈಮ್ಗೆ ರವಿಚಂದ್ರನ್ ಸರ್ ಫೋನ್ ಮಾಡಿ, ರವಿಚಂದ್ರನ್ ಸರೂ ಆಚೆ ಇದ್ದರು. ಸೊ ಅವರು ಬರೋಕ್ಕಾಗಲಿಲ್ಲ, ಮಿಸ್ ಮಾಡಿಕೊಂಡ್ರು. ಕೆ ವಿ ರಾಜ್ ಸರ್ ಬಂದರು, ನೋಡಪ್ಪ ಸಿನಿಮಾ ಬಂದು ನೋಡ್ತೀನಿ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಬೈಬಿಟ್ಟು ಹೋಗ್ತಾ ಇರ್ತೀನಿ ಅಂತ ಬಂದವರು ಬಂದು ನೋಡಿಬಿಟ್ಟು ಒಂದು ಅದ್ಭುತನ ನೋಡಿದ್ದೀವಪ್ಪ, ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಅಂದರು. ಸೊ ಅದು ಈಗ ಲೇಟರ್ ಆ ವಿಷಯನ ಏನಕ್ಕೆ ತೆಗೆದೆ ಅಂದರೆ, ಈಗ ನಾವು ಕಾಗದ ಪ್ರಮೋಷನ್ ಮಾಡೋ ಟೈಮಲ್ಲಿ ಎಷ್ಟೋ ಕಡೆ ಕಾಗದನ ನಾವು ಕಳಿಸ್ತಾ ಇದ್ದಾಗ, ಸರ್ ನೀವು ನಂಬ್ತಿರೋ ಇಲ್ವೋ, ನಾವು ಆಪಲ್ ಕೇಕ್ ನೋಡ್ತಿದ್ದೀವಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ, ಅಮೆಝಾನಲ್ಲಿ ನೋಡ್ತಾ ಇದ್ದೀನಿ. ಸೊ ಅಮೆಝಾನಿಂದ ಈಗ ತೆಗೆದಿದ್ದಾರೆ, ಎಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ. ಸೊ ಆ ರೆಸ್ಪಾನ್ಸ್ ಎಲ್ಲ ನೋಡಿದಾಗ ತುಂಬ ಖುಷಿ ಇತ್ತು. ನಮಗೆ ಜವಾಬ್ದಾರಿ ಜಾಸ್ತಿ ಇತ್ತು. ಕಾಗದ ಇನ್ನೂ ಒಂದು ಸ್ಟೆಪ್ ಮೇಲಿರ್ತಾರೆ, ನಮ್ಮ ಕಡಿಮೆ ಆಡಿಯನ್ಸ್ ಇರ್ಬೋದು, ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ನು ಖಂಡಿತವಾಗ್ಲೂ ರಂಜಿತ್ ಕುಮಾರ್ ಮೇಲೆ ಇದ್ದೇ ಇರುತ್ತೆ. ಸೊ ಆಮೇಲೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸ್ಕ್ರಿಪ್ಟಿಂದ ಹಿಡಿದು A to Z ಮಾಡಬೇಕಾದ್ರೇನು ತುಂಬ ನೈಟ್ 2 ಗಂಟೆ ಇಲ್ಲ 3 ಗಂಟೆ ಇಲ್ಲ 4 ಗಂಟೆ ಎಲ್ಲ ಎದ್ಬಿಡೋರು. ಸರ್ ಇದು ಹೆಂಗೆ ಅನ್ನಿಸ್ತಾ ಇದೆ ಡೈಲಾಗು, ಇದು ಹೆಂಗೆ ಅನ್ನಿಸ್ತಾ ಇದೆ, ಇದು ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ, ಇಲ್ಲ ಇದು ಚೆನ್ನಾಗಿದೆಯಲ್ಲ, ಇಷ್ಟ ಆಗುತ್ತೆ. ಇವತ್ತೇನು ಜನ ನೋಡಿ ಖುಷಿ ಪಡ್ತಿದ್ದಾರೆ, ನಾಳೆ ಒಂದು ಕಾಗದದಲ್ಲಿ ಬರ್ಕೊಂಬರಲ್ಲ, ಅಥವಾ ಒಂದು ಪ್ರತಿಯೊಂದು 16 ವರ್ಷ 17 ವರ್ಷ ಇದೆಯಲ್ಲ, ಅದು ಬಂದಿದ್ದು ಗೋಲ್ಡ್ ಇದ್ದಂಗೆ. ಯಾರೇ ಹ್ಯುಮ್ಯಾನಿಟಿ ಮನುಷ್ಯರಿಗೆ ಬಂದು ಅದು ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು. ಸೊ ಅಲ್ಲಿ ದುಡ್ಡಿಂದ ಬೆಲೆ ಇರಲ್ಲ, ಇನ್ನೊಂದ್ರ ಮೇಲೆ ಆಸೆ ಇರಲ್ಲ, ಕಮಿಟ್ಮೆಂಟು ಇನ್ನೇನೋ ಮಾಡಬೇಕು, ಹೊರೆ ಇರಲ್ಲ. ಆ 16 ವರ್ಷ 17 ವರ್ಷ ಇದೆಯಲ್ಲ, ಹೊರೆ ಇಲ್ಲದೇ ಇರೋ ಟೈಮು. ಆ ಹೊರೆ ಇಲ್ಲದೇ ಇರೋ ಟೈಮಲ್ಲಿ ಹುಟ್ಟುವಂಥ ಪ್ರೀತಿ, ಫಸ್ಟ್ ಟೈಮ್ ಮನೆಯಿಂದ ಆಚೆ ಬಂದಿರ್ತಾರೆ, SLC ಮುಗಿಸಿ ಮನೆಯಿಂದ ಹೊರಗಡೆ ಧೈರ್ಯವಾಗಿ ಕಳಿಸ್ತಾ ಇರ್ತಾರೆ. ಅಲ್ಲಿ ತನಕ ಅಪ್ಪ ಅಮ್ಮ ಕರ್ಕೊಂಬರ್ತಾ ಇದ್ದವ್ರನ್ನ ಫಸ್ಟ್ ಟೈಮ್ ಫ್ರೀಯಾಗಿ ಆಚೆ ಬಿಡ್ತಾರೆ. ಸೊ ಫ್ರೀಯಾಗಿ ಆ ಮಕ್ಕಳು ಆಚೆ ಹೋದಾಗ ಅವ್ರ ಕಾಣಿಸೋ ಲೋಕ ಏನು, ಅವ್ರಿಗೆ ಅಲ್ಲಿ ಪ್ರೀತಿ ಹುಟ್ಟಿತು ಅಂದರೆ ಹೆಂಗಿರುತ್ತೆ ಅಂತ. ಆ 2 ಊರ ಮಧ್ಯೆ ದ್ವೇಷ ಇದ್ದರೆ ಅದು ಊರಿಗಾಯಿತು. ಆ ಏಜ್ ಗ್ರೂಪಿಗೆ 16-17 ವರ್ಷದಲ್ಲಿ ಯಾವ ದ್ವೇಷನೂ ಕಾಣಿಸಲ್ಲ, ಯಾವುದು ಕಾಣಿಸಲ್ಲ. ಆ ಪ್ರೀತಿ ಎಷ್ಟು ಅದ್ಭುತವಾಗಿರುತ್ತೆ. ಅವ್ರಿಗೆ ಬರೋವಂಥ ಮಾತುಗಳು, ದೊಡ್ಡ ವಿಷಯನೂ ತುಂಬ ಚಿಕ್ಕದಾಗಿ ಮಾತಾಡ್ತಾರೆ, ತುಂಬ ಚಿಕ್ಕ ವಿಷಯನ ದೊಡ್ಡದಾಗಿ ಯೋಚನೆ ಮಾಡ್ತಾರೆ. ಸೊ ಈ ಅದ್ಭುತಗಳೆಲ್ಲನೂ ಮಿಕ್ಸ್ ಆಗಿರೋದೇ ಕಾಗದ. ಇದು ಒಂದು 5 ವರ್ಷಕ್ಕೋ 10 ವರ್ಷಕ್ಕೋ ಬರೋವಂಥ ಸಬ್ಜೆಕ್ಟು. ನಾವು ಒಂದು ಟೈಮ್ ಒಂದು ಮುಂಗಾರು ಮಳೆ ನೋಡಿದ್ವಿ, ಎಷ್ಟೋ ಸೈರಾಡ್ ನೋಡಿದ್ವಿ, ಎಷ್ಟೋ ಆದಮೇಲೆ ಚೆಲುವಿನ ಚಿತ್ರ ನೋಡಿದ್ವಿ. ಸೊ ಇದೆಲ್ಲನೂ ಬಂದು ರೆಗ್ಯುಲರ್ ವಾರಕ್ಕೋ ವರ್ಷಕ್ಕೋ ಬರ್ತಾ ಇರೋವಂಥ ಸಿನಿಮಾಗಳಲ್ಲ. 300 ಸಿನಿಮಾ ರಿಲೀಸ್ ಆಗುತ್ತೆ.
300ರಲ್ಲೂ ವರ್ಷದಲ್ಲಿ ಡಿಫ್ರೆಂಟಾಗಿ ಬರೋವಂಥ ಸಿನಿಮಾ ಪಟ್ಟಿಗೆ ಸೇರೋವಂಥದ್ದು ಕಾಗದ. ನಮ್ಮ ಸಿನಿಮಾ ಬಗ್ಗೆ ನಾವೇ ಹೇಳ್ತೀವಿ ಅಂತಲ್ಲ, ಸೊ ಆಡಿಯನ್ಸ್ ಎಷ್ಟೋ ಜನ ಹೇಳಿರೋದು ಮತ್ತು ನಮಗೆ ಪ್ರಶ್ನವ್ರು ಹೇಳಿರೋದು ಕೂಡ ಇದೇನೆ. ಸೊ ಪ್ರತಿಯೊಂದು ದಿನ ನಾವು ಡಿಸೆಂಬರ್ ಟೈಮಲ್ಲಿ ಶೂಟ್ ಮಾಡಿದಾಗ ತುಂಬ ಎಂಜಾಯ್ಮೆಂಟ್ ಮಾಡಿದ್ದೀವಿ. ನಡೆಯೋಕ್ಕಾಗದೇ ಇರೋ ಜಾಗದಲ್ಲೂ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡೋಗಿ 4 ಅವರ್ 5 ಅವರ್ ಜರ್ನಿ ಮಾಡಿ ಆ ಬೆಟ್ಟದ ಮೇಲೆ ನಾನು ಅವ್ರು ನೋಡಿದ್ರೆ ಭಯ ಆಗ್ತಿದೆ ಅಂತ ಜಾಗಕ್ಕೆ ನಡ್ಕೊಂಡು ಹೋಗಿ ಅಲ್ಲಿ ಶೂಟ್ ಮಾಡೋದು 1/2 ಅವರ್ ಫುಟೇಜ್ ಆದರೂ ನಾವು ನಡ್ಕೊಂಡು ಎಲ್ಲ ಕ್ಯಾರಿ ಮಾಡ್ತಾಯಿದ್ದು 4 ಅವರ್ಸ್ ಆಗ್ತಾಯಿತ್ತು. ಸೊ ತುಂಬ ಅದ್ಭುತವಾದ. ಆಮೇಲೆ ಆ್ಯಕ್ಟ್ರುಗಳು ಅಷ್ಟೇ ಆ ತಣ್ಣೀರಲ್ಲಿ ಒಂದೊಂದು ಸಲ ನೀರು ಇಲ್ಲ ಅಂದರೂ 4 ಗಂಟೆಗೆ ಎದ್ದು ಆ ಚಳಿ ಸ್ನಾನ ಮಾಡಿ ಅಷ್ಟೇ ಅಪ್ರೋಚ್ ಕೊಟ್ಟರು. ಇವತ್ತೇನು ಹುಲಿ ಡ್ಯಾನ್ಸ್ ನೋಡ್ತಿದ್ರೆ ಬೆಳಗಿನ ಜಾವ 4 ಗಂಟೆಗೆ ಮಾಡಿದ್ದು. ಆ ಕೊರೆಯೋ ಚಳಿಯಲ್ಲಿ ಎಲ್ಲರೂ ಸಾಲು ಅದು ಇದು ಹಾಕ್ಕೊಂಡಿದ್ರು. ಪಾಪ ಅವರು ಏನೂ ಇಲ್ದಿರ ಮೈಯಲ್ಲಿ ಆ ಚಳಿಯಲ್ಲಿ ಅಲ್ಲಿ ನಿಂತ್ಕೊಂಡು. ಸೊ ಪರಿಶ್ರಮ ತುಂಬ ಇದೆ. ಪರಿಶ್ರಮ ಎಷ್ಟೋ ಸಿನಿಮಾದಲ್ಲಿ ಇದ್ರೂ ಕಂಟೆಂಟಲ್ಲಿ ಸೋತ್ಬಿಡ್ತಾರೆ. ಇಲ್ಲಿ ಪರಿಶ್ರಮಕ್ಕೆ ತಕ್ಕಂತೆ ಕಂಟೆಂಟು ಇದೆ. ಸೊ ಇಲ್ಲೇನಾಗುತ್ತೆ, ಸ್ಕ್ರೀನ್ ಪ್ಲೇಲಿ ಏನು ಪ್ರತಿಯೊಂದು ಡೈಲಾಗು ಹೇಳಿ ನಾವು ಆಫೀಸಲ್ಲಿ ಡಿಸ್ಕಷನ್ ಮಾಡ್ತಿದ್ದಾಗ ರಂಜಿತ್ ಸರ್ ಪ್ರತಿಯೊಂದು ತಲೆ ಕೆಡ್ಸ್ಕೊಂಡು ಒಂದು ಸೀನಿಂದ ಒಂದು ಸೀನ್ ಹೇಳೋರು. ಈಗ ಬರ್ದು ಗೆದ್ದಿರೋದು ಇಲ್ಲಿ ಬಂದಿದೆ. ಸೊ ಅರ್ಧ ಹಾಕಿರೋದು ತುಂಬ ಇದೆ, ಅದು ಇನ್ನೂ ಡಬಲ್ ಇದೆ. ಸೊ ಅದೆಲ್ಲನೂ ಡಿಸ್ಕಷನ್ ಮಾಡ್ಕೊಂಬಂದಾಗ ಅಲ್ಲೇ ನಮಗೆ ಆ ಆಯಿಷಾ, ಶಿವು ಇವಾಗ ವಿಜುವಲ್ ನೋಡಿ ತೆರೆ ಮೇಲೆ ನಿಮಗೆ ಇಷ್ಟ ಆಗ್ತಿದೆ. ನಮಗೆ ತೆರೆಯಿಂದನೇ ಇಷ್ಟ ಆಗ್ಬಿಟ್ಟಿತ್ತು, ಪೇಪರಲ್ಲೇ ಇಷ್ಟ ಆಗ್ಬಿಟ್ಟಿತ್ತು. ಆಯಿಷಾಗೆ ಆಡಿಷನ್ ಅಂತ ಕರೆಸಿ ಒಂದು ಆಡಿಷನ್ ಕೊಟ್ಟು ಆಯಿಷಾಗೆ ಫಸ್ಟ್ ಟೈಮ್ ಮಾತಾಡಪ್ಪ ಅಂತ ಹೇಳಿದಾಗ ಆಯಿಷಾ ಮಾತಾಡಿದಾಗಲಿ ತೊಗೊಂಡಿದ್ದೆ, ಇಲ್ಲ ಹಿಂಗೆ ಬೇಕು ಹಿಂಗೆ ಅಂದಾಗ ತುಂಬ ಅದ್ಭುತವಾಗಿ ಕೊಟ್ಟರು. ಶಿವುಗೆ ಪ್ರತಿಯೊಂದು ರಿಯಾಕ್ಷನ್ ಹಿಂಗೆ ಬೇಕು, ಹಿಂಗೆ ಇರಬೇಕು ಶಿವು ಅನ್ನೋ ಕ್ಯಾರೆಕ್ಟರ್ ಬಂದು ಇಲ್ಲಿ ಆದಿಯಾಗಿ ಮಾತಾಡ್ತಾ ಇದೆ. ಇಲ್ಲಿ ನಮಗೆ ಶಿವು ಬೇಕು. ಸೊ ಆ ಶಿವುವಾಗಿ ಆ ದಿನ ಕನ್ವರ್ಟ್ ಮಾಡೋಕ್ಕೆ ತುಂಬ ದಿನ ತಗೊಳ್ಳಿಲ್ಲ. ಒಂದು 3-4 ದಿನದಲ್ಲಿ ಶಿವುವಾಗಿ ಕನ್ವರ್ಟ್ ಮಾಡಿ ಶಿವುವಾಗಿ ಇವತ್ತಿನ ತನಕ ನಮಗೆ ಕಾಣಿಸ್ತಾ ಇರೋದು. ಆದಿತ್ಯ ಸೆಕೆಂಡ್ ಪಾರ್ಟ್ ಆದ್ರೂ ಇನ್ನೂ ಆ ಶಿವು ಕ್ಯಾರೆಕ್ಟ್ರ್, ಆ ಮುಗ್ಧತೆ ಆಗಲಿ, ಆ ಭಾವಗಳಾಗಲಿ ಹಿಂಗೆ ಬೇಕು, ಹಿಂಗೆ ನಿಲ್ಲಬೇಕು, ಕೈ ಇಷ್ಟೇ ಎತ್ತಬೇಕು, ಇದೆಲ್ಲ ಪ್ರತಿಯೊಂದೂ ನಿರ್ದೇಶಕರು ಎಲ್ಲ ಟೀಮ್ ವರ್ಕ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ. ಡೈಲಾಗ ಶೂಟ್ ಆಗಿರೋ ವಿಜುವಲ ಅಂತ ನೋಡಿದಾಗ ಅಲ್ಲಿ ಪೈಪೋಟಿ ಇದೆ. ವಿಜುವಲ್ಲ ಎಡಿಟಿಂಗ್ ಅಂತ ನೋಡಿದಾಗ ಅಲ್ಲೂ ಫೈಟ್ ಬಿದ್ದಿದೆ. ಸೊ ಅಲ್ಲಿಗ ಡಬ್ಬಿಂಗ ಅಂತ ನೋಡಿದಾಗ ವಾಯ್ಸ್ ಅಂತ ಅಲ್ಲೂ ಪೈಪೋಟಿ ಬಿದ್ದಿದೆ. ಸರಿ, ಎಲ್ಲರೂ ಪರ್ಫಾರ್ಮೆನ್ಸ ಸಿನಿಮಾನ ಅಂತ ನೋಡಿದಾಗ ಮ್ಯೂಸಿಕ್ಕು ಪೈಪೋಟಿ ಬಿದ್ದಿದೆ. ಸೊ ಇಲ್ಲಿ ಪೈಪೋಟಿ ಬೇರೆ ಸಿನಿಮಾಗಳಿಗಿಂತ ಅನ್ನೋಕ್ಕೆ ಸಿನಿಮಾ ಒಳಗಡೆ ಇರೋ ಕಂಟೆಂಟ್ಗಳೇ ಸಿಕ್ಕಾಪಟ್ಟೆ ಪೈಪೋಟಿ ನೀಡಿದೆ. ಪ್ರತಿಯೊಂದು ವಿಚಾರದಲ್ಲಾಗಲಿ, ಎಡಿಟಿಂಗ್ ಆಗಲಿ, ಡಬ್ಬಿಂಗ್ ಆಗಲಿ, ಆ್ಯಕ್ಟ್ರುಗಳ ಪರ್ಫಾರ್ಮೆನ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ಡೈಲಾಗ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಪ್ರತಿಯೊಂದು ಅದ್ಭುತ. ಇದೊಂದು ಕಾವ್ಯ ದೃಶ್ಯ ಆಗಿದೆ ಅಷ್ಟೇ. ಇಲ್ಲಿ ನಮಗೆ ಈ ಸಿನಿಮಾ ಆಚೆ ನೋಡಿ ಬಂದಾಗ ನೈಟು ಸಿಕ್ಕಾಪಟ್ಟೆ ಕಾಡೋವಂಥ ಸಿನಿಮಾ. ಮನೇಲಿ ಮಲ್ಕೊಂಡು ಎದ್ರೂ ಕರೆಕ್ಟ್ ಅಲ್ಲ, ಶಿವದು ಆ ಡೈಲಾಗ್ ಚೆನ್ನಾಗಿತ್ತಲ್ಲ, ಇವೊಂದು ಆ ಡೈಲಾಗ್ ಚೆನ್ನಾಗಿತ್ತಲ್ಲ, ನಾವೇ 16 ವರ್ಷದಲ್ಲಿ ಇದ್ದಿದ್ರೆ ಹೆಂಗಿದ್ದಿರೋದು. ಸೊ ಆ ಏಜಿಗೆ ಹೋಗಿ ವಾಪಸ್ ಬರ್ತೀವಿ. ಈಗ ನನ್ನ ನೇರವಾದ ಇನ್ನೊಂದು ಪ್ರಶ್ನೆ, ಹಾಂ ಸರ್, ನಿಮ್ಮಿಬ್ಬರ ಮಧ್ಯೆ ಬಂದಿದ್ದು ಆಯಿಷಾ ಯಾರು? ನಮ್ಮಿಬ್ರು ಮಧ್ಯೆ ಯಾವ ಆಯಿಷಾ ಬರೋಕ್ಕಾಗಲಿಲ್ಲ. ಸೊ ನಾವೇನು ಅಂದರೆ 2006-2007ರಿಂದ, ಯಾಕೆಂದರೆ ಆ ಪಾತ್ರವನ್ನು ಕಟ್ಟಿಕೊಟ್ಟ ರೀತಿ ಎಲ್ಲೋ ತನಗೆ ಆದ ಅನುಭವಗಳನ್ನು ಬರೆದಂಗಿತ್ತು. ಸೊ ಅದೇ ನಾನು ಹೇಳ್ತಾ ಇದ್ದೆ. ನೈಟು 1 ಗಂಟೆ 2 ಗಂಟೆ ತನಕ ಡೈಲಾಗು ಅಂತಂದಾಗ ಎಲ್ಲೋ ಆ ಡೈರೆಕ್ಟ್ರು ಅಷ್ಟೇ ಒಂದು ನಮಗೆ ಇವಾಗ ಇಲ್ಲಿ ಎಲ್ಲ ಪಾರ್ಟ್ ಆಫ್ ಇದು ಕಾಣಿಸ್ತಾರೆ ನಮಗೆ. ಹೆಂಗೆ ಇವಾಗ ರಾವಣನ್ಗೆ 10 ತಲೆ ಅಂದಾಗ ಬೇಕಾದಾಗ ಮಾತ್ರ ಕಾಣಿಸುತ್ತಲ್ಲ. ಸೊ ಪ್ರತಿ ಕ್ಯಾರೆಕ್ಟ್ರು ಒಂದು 50 ಕ್ಯಾರೆಕ್ಟ್ರು 30 ಕ್ಯಾರೆಕ್ಟ್ರು ಸಿನಿಮಾದಲ್ಲಿ ಇದೆ ಅಂದಾಗ ಆ 30 ಕ್ಯಾರೆಕ್ಟ್ರೂ ಡೈರೆಕ್ಟ್ರ್ ಆಗಿಯೇ ಆಚೆ ಬಂದಿರ್ತಾರೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ ಆಯಿಷಾ ಆಗಲಿ, ಸುನೀತಾ ಆಗಲಿ, ರಮೇಶ ಆಗಲಿ, ಆ ರಮೇಶ ಆಗಿಯೇ ಡೈಲಾಗ್ ಬರೀಬೇಕಾದ್ರೆ ಬರೋದು, ಸುನೀತಾ ಆಗಿಯೇ ಆ ಡೈಲಾಗ್ ಬರೋದು. ಸೊ ಇದು ಈಗ ಆಧುನಿಕ ಕನ್ವರ್ಷನ್ ಇಡ್ಬೋದು. ಆಗ ರಾವಣ ಇದರಲ್ಲಿತ್ತು. ಸೊ ಈಗ ಬಂದು ಆ ಡೈರೆಕ್ಟ್ರ್ ಅಷ್ಟು ಅನುಭವಿಸಿ ಮಾಡಿದಾಗ್ಲೇ, ಆ ಕ್ಯಾರೆಕ್ಟ್ರಾಗಿ ಇಳಿದಾಗ್ಲೇ ಅದ್ರ ಆ ಕ್ಯಾರೆಕ್ಟ್ರಿಗೆ ಒಂದು ನ್ಯಾಯ ಕೊಡೋಕ್ಕಾಗೋದು. ಸೊ ಅದು ಇದರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಆ ಕ್ಯಾರೆಕ್ಟ್ರುಗಳು ಜೀವ ತುಂಬಿರೋದಕ್ಕೆ ನಾವು ಅದಕ್ಕೆ ತಕ್ಕನಾಗಿ ಆರ್ಟಿಸ್ಟ್ಗಳು ಮಾಡಿದ್ದಾರೆ. ಪ್ರತಿಯೊಬ್ಬರು ಆ ಕ್ಯಾರೆಕ್ಟ್ರಿಗೆ ತೂಕ ತುಂಬಿಸಿದ್ದಾರೆ. ಸೊ ಆರ್ಟಿಸ್ಟ್ ಎಲ್ಲರೂ ಫೈಲೂರ್ ಆಗಿದ್ದಿದ್ರೆ ಆ ಕ್ಯಾರೆಕ್ಟರ್ ಫೈಲೂರ್ ಆಗ್ಬಿಡೋದು. ಆ ಶಿವು ಇರ್ತಾ ಇರಲಿಲ್ಲ, ಆ ಉಸ್ಮಾನ್ ಮಲಿಕ್ ಇರ್ತಿರಲಿಲ್ಲ, ಆ ಖಲೀಲ್ ಇರ್ತಿರಲಿಲ್ಲ. ಸೊ ಆರ್ಟಿಸ್ಟ್ಗಳು ಅವರ ಶಕ್ತಿ ಮೀರಿ ನಮಗೆ ಆ ಕ್ಯಾರೆಕ್ಟ್ರಿಗೆ ಜೀವ ತುಂಬಿರೋದಕ್ಕೆ ಎಲ್ಲ ಆರ್ಟಿಸ್ಟ್ಗೂ ಧನ್ಯವಾದ ತಲುಪಿಸೋಕ್ಕೆ ಇಷ್ಟಪಡ್ತೀವಿ. ಸರ್, ಒಳ್ಳೆಯದಾಗಲಿ. ಜನಗಳನ್ನು ಅಳುತ್ತಾ ಹೊರಗಡೆ ಬರೋಂಗೆ ಮಾಡಿದ್ದೀರಿ. ಏನೋ ಭಾವುಕ ಹೃದಯನ ಎತ್ಕೊಂಡು ಈಚೆ ಬರ್ತಾರೆ. ಹಾಗೆ ನಿಮ್ಮ ಜೋಗು, ನಿಮ್ಮ ಇದು ಆ ಭಾವ ತುಂಬಿ ಬರುತ್ತಲ್ಲ, ಹಂಗೆ ನಿಮಗೂ ತುಂಬಿಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.